ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಒಟ್ಟು 68.30 ಮಿಲಿಮೀಟರ್ ಮಳೆಯಾಗಿದ್ದು ಸರಾಸರಿ 9.7 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಜೂನ್ ತಿಂಗಳ ಸಾಮಾನ್ಯ ವಾಡಿಕೆ ಮಳೆ ಸರಾಸರಿ ಪ್ರಮಾಣ 336.69 ಮಿಲಿಮೀಟರ್ ಇದ್ದು ಇದುವರೆಗೆ ಸರಾಸರಿ 97.40 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಶಿವಮೊಗ್ಗದಲ್ಲಿ 5.80 ಮಿಲಿಮೀಟರ್, ಭದ್ರಾವತಿಯಲ್ಲಿ 5.40 ಮಿಲಿಮೀಟರ್, ತೀರ್ಥಹಳ್ಳಿಯಲ್ಲಿ 8.90 ಮಿಲಿಮೀಟರ್, ಸಾಗರದಲ್ಲಿ 31.60 ಮಿಲಿಮೀಟರ್, ಶಿಕಾರಿಪುರದಲ್ಲಿ 4.30 ಮಿಲಿಮೀಟರ್, ಸೊರಬದಲ್ಲಿ 3.7 ಮಿಲಿಮೀಟರ್, ಹೊಸನಗರದಲ್ಲಿ 8.6 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ಮಟ್ಟ 1819 ಅಡಿ ಇದ್ದು ಇಂದಿನ ಮಟ್ಟ 1745.40 ಅಡಿ ಇದೆ. 3450 ಕ್ಯೂಸೆಕ್ ನೀರು ಒಳಹರಿವು ಇದ್ದು 1924.21 ಕ್ಯೂಸೆಕ್ ಹೊರಹರಿವು ಇದೆ. ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ 186 ಅಡಿ ಇದ್ದು ಇಂದಿನ ಮಟ್ಟ 118.2 ಅಡಿ ಇದೆ. ಜಲಾಶಯಕ್ಕೆ 1395 ಕ್ಯೂಸೆಕ್ ಒಳಹರಿವು ಇದೆ, 342 ಕ್ಯೂಸೆಕ್ ಹೊರಹರಿವು ಇದೆ. ಇನ್ನು ರಾಜ್ಯದ ಅತಿ ಚಿಕ್ಕ ಜಲಾಶಯವಾದ ತುಂಗಾದ ಗರಿಷ್ಠ ಮಟ್ಟ 588.24 ಮೀಟರ್ ಇದೆ. ಇಂದಿನ ಮಟ್ಟ 588.11 ಮೀಟರ್ ಇದೆ. ಸದ್ಯ ಜಲಾಶಯಕ್ಕೆ 2042 ಕ್ಯೂಸೆಕ್ ಒಳಹರಿವು ಇದೆ, 1481 ಕ್ಯೂಸೆಕ್ ಹೊರಹರಿವು ಇದೆ. ಮಲೆನಾಡಿನಾದ್ಯಂತ ಮುಂಗಾರು ಚುರುಕುಗೊಂಡಿದೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಸಹ ಉತ್ತಮ ಮಳೆಯಾಗಿದೆ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಜಲಾಶಯಗಳಲ್ಲೂ ಸಹ ನೀರಿನ ಹರಿವು ಹೆಚ್ಚುತ್ತಾ ಇದೆ. ಜಲಾಶಯಗಳ ಜಲಾನಯನ ಪ್ರದೇಶದಲ್ಲಿ ಮಳೆ ಬರ್ತಾ ಇದ್ದು ಈ ಬಾರಿ ಉತ್ತಮ ಮುಂಗಾರಿನ ನಿರೀಕ್ಷೆಯನ್ನು ಮೂಡಿಸಿದೆ ಮತ್ತು ರೈತರಲ್ಲಿ ಇದು ಹರ್ಷವನ್ನು ಸಹ ತಂದಿದೆ. ಕಳೆದ 24 ಗಂಟೆ ಅವಧಿಯಲ್ಲಿ 68.3 ಮಿಲಿಮೀಟರ್ ಮಳೆಯಾಗಿದೆ. ಹಾಗಾಗಿ ರೈತರಲ್ಲೂ ಸಹ ಒಂದು ರೀತಿ ಖುಷಿ, ಸಂತಸ ತಂದಿದೆ. ಇನ್ನು ಸಾಗರದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ, 31.6 ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ. ಹಾಗೆ ನೋಡಿದರೆ ಇನ್ನು ಬೇರೆ ತಾಲೂಕುಗಳಲ್ಲಿ ಕಡಿಮೆ ಮಳೆಯಾಗಿದೆ. ಸಾಗರದಲ್ಲಿ ಅತಿ ಹೆಚ್ಚು ಮಳೆ ಕಳೆದ 24 ಗಂಟೆಯಲ್ಲಿ ದಾಖಲಾಗಿದೆ. ಇನ್ನು ವಿದ್ಯುತ್ ಉತ್ಪಾದನೆಗೆಂದೇ ಮೀಸಲಾದಂಥ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ 1745. ಈಗ ಇದೊಂದು ರೀತಿ ಸಮಾಧಾನಕರವಾದ ಒಂದು ಅಂಶ. ಆದರೆ ಒಳಹರಿವಿನಲ್ಲಿ ಸ್ವಲ್ಪ ಕಡಿಮೆ ಇದೆ, 3450 ಕ್ಯೂಸೆಕ್ ಮಾತ್ರ ಒಳಹರಿವು ಇದೆ. ಇನ್ನು ಮಲೆನಾಡಿನ ಬಹುತೇಕ ಮಧ್ಯ ಕರ್ನಾಟಕದ ಜೀವನಾಡಿ ಅಂತಲೇ ಹೇಳ್ತಕ್ಕಂಥ ಭದ್ರಾ ಜಲಾಶಯದ ಮಟ್ಟ ಗರಿಷ್ಠ ಮಟ್ಟ 186 ಅಡಿ, ಆದರೆ ಈಗ 118.2 ಅಡಿ ಇದೆ. ಇನ್ನು ಸಾಕಷ್ಟು ನೀರು ಭದ್ರಾ ಜಲಾಶಯಕ್ಕೆ ಹರಿದು ಬರಬೇಕಾಗಿದೆ. ಮಳೆಗಾಲದ ಆರಂಭವಾಗಿರೋ ಕಾರಣ ಮಳೆ ಚುರುಕುಗೊಳ್ಳುವ ಸಾಧ್ಯತೆ ಇರುವ ಕಾರಣಕ್ಕೆ ಇನ್ನಷ್ಟು ನೀರನ್ನು ರೈತರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಭದ್ರಾ ಜಲಾಶಯದ ಮಟ್ಟ ಏನಿದೆ ಇದು ಗರಿಷ್ಠ ಮಟ್ಟವನ್ನು ತಲುಪಬೇಕು, ಜಲಾಶಯದ ಹೊರಹರಿವು ಹೆಚ್ಚಾಗಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ರೈತರು ಹೊಂದಿದ್ದಾರೆ. ಇನ್ನು ತುಂಗಾ ಗರಿಷ್ಠ ಮಟ್ಟ ಏನಿದೆ, ಗರಿಷ್ಠ ಮಟ್ಟ ಬಹುತೇಕ ತಲುಪಿದೆ 588.24 ಮೀಟರ್, ಆದರೆ ಇಂದಿನ ಮಟ್ಟ 588.11 ಮೀಟರ್. ಬಹುಶಃ ಇನ್ನು ಮಳೆ ಇದೇ ರೀತಿ ಮುಂದುವರೆದರೆ ಇನ್ನೊಂದೆರಡು ದಿನದಲ್ಲಿ ತುಂಗಾ ಜಲಾಶಯದಿಂದ ನೀರನ್ನು ನದಿಯ ಪಾತ್ರಕ್ಕೆ ಹರಿಬಿಡುವ ಸಾಧ್ಯತೆಯೂ ಸಹ ಇದೆ. ಹಾಗಾಗಿ ಈ ಉತ್ತಮ ಮಳೆ ಏನಿದೆ ಇದು ಇಲ್ಲಿಗೆ ಕೊನೆಯಾಗಬಾರ್ದು, ಇದು ಇನ್ನಷ್ಟು ಕಾಲ ಮಳೆ ಬರಬೇಕು, ಉತ್ತಮ ಮಳೆ ಆಗಬೇಕು, ಜಲಾಶಯಗಳಲ್ಲಿ ನೀರು ಸಂಗ್ರಹ ಆಗಬೇಕು. ಆ ಮೂಲಕ ನಾಲೆಗಳಲ್ಲಿ ನೀರು ಹರಿದು ರೈತರ ಹೊಲಗಳಿಗೆ, ತೋಟಗಳಿಗೆ, ಗದ್ದೆಗಳಿಗೆ ತಲುಪಬೇಕು ಅಂತಕ್ಕಂಥ ನಿರೀಕ್ಷೆ ರೈತರದಾಗಿದೆ. ಆದರೆ ಕಳೆದ 3-4 ದಿನಗಳಿಂದ ಸುರಿತಾ ಇರ್ತಕ್ಕಂಥ ಮಳೆ ರೈತರಲ್ಲಿ ಆಶಾಭಾವನೆಯನ್ನು ಮೂಡಿಸಿದೆ.